ನಮಸ್ಕಾರ. ಹಾಸನ್ ಟುಡೆಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಹಾಸನ ಜಿಲ್ಲೆಯಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಆದರೆ ಅದಕ್ಕೂ ಮುಂಚೆ ಈಗ ಹೆಡ್ಲೈನ್ಸ್. ವರದಕ್ಷಿಣೆಗಾಗಿ ಪೀಡಿಸಿ ಪತ್ನಿಯ ಮೇಲೆ ಮಾರಣಾಂತಿಕ ಹಲ್ಲೆ. ಪತಿಯ ಕ್ರೌರ್ಯಕ್ಕೆ ಕುಮ್ಮಕ್ಕು ನೀಡಿದ ಅತ್ತೆ, ಮಾವ ಹಾಗೂ ಅತ್ತಿಗೆಯ ವಿರುದ್ಧ ದೂರು. ಹಕ್ಕುಪತ್ರ ಪಡೆದರೂ ಸಿಗದ ನಿವೇಶನ, ಶೀಘ್ರ ಸಮಸ್ಯೆ ಬಗೆಹರಿಸುವುದಾಗಿ ಡಿಸಿ ಭರವಸೆ. ಬೀರ್ನಹಳ್ಳಿ ನಿವಾಸಿಗಳಲ್ಲಿ ಸಂತಸ. ಹಿಜಾಬ್ಗೆ ಅನುಮತಿ ನೀಡುವ ಸರ್ಕಾರದ ನಿಲುವು ಖಂಡನೀಯ. ಹಾಸನ ಜಿಲ್ಲಾಧಿಕಾರಿ ಕಚೇರಿಗೆ ಶ್ರೀರಾಮ ಸೇನೆ ಮನವಿ. ರಾಜ್ಯ ಉಪಾಧ್ಯಕ್ಷ ಜನಕೆರೆ ಹೇಮಂತ್ ಆಕ್ರೋಶ. ಮೊಬೈಲ್ ನೋಡಲು ಹೋಗಿ ಅಪಘಾತ. ವಿದ್ಯುತ್ ಕಂಬಕ್ಕೆ ಡಿಕ್ಕಿಯಾದ ಕಾರು. ಬೇಲೂರು ತಾಲೂಕಿನ ಲಿಂಗಾಪುರ ಗ್ರಾಮದ ಬಳಿ ಘಟನೆ. ಶೀಘ್ರವೇ ಒಳಚರಂಡಿ ಕಾಮಗಾರಿಗೆ ಆರಂಭ. ಹೊಸ ಟೆಂಡರ್ ಪ್ರಕ್ರಿಯೆ ಪೂರ್ಣ. ಸ್ಥಳ ಪರಿಶೀಲಿಸಿದ ಪುರಸಭೆ ಅಧ್ಯಕ್ಷ ಅಕ್ರಮ್ ಶರೀಫ್. ವರದಕ್ಷಿಣೆಗಾಗಿ ಪೀಡಿಸಿ ಅನುಮಾನದ ಹಿನ್ನೆಲೆಯಲ್ಲಿ ಪತ್ನಿಯ ಮೇಲೆ ಪತಿಯೊಬ್ಬ ಸಾರ್ವಜನಿಕವಾಗಿ ಚಾಕುವಿನಿಂದ ಇರಿದು ಕೊಲೆಗೆ ಯತ್ನಿಸಿರುವ ಘಟನೆ ಹಾಸನದ ಜಾಕಿ ಫ್ಯಾಕ್ಟರಿ ಮುಂಭಾಗ ನಡೆದಿದೆ. ಗವೆನಹಳ್ಳಿಯ ನಿವಾಸಿ ರಾಧಾ ಎಂಬುವರ ಮಗಳಾದ ರೋಜಾ ಹಲ್ಲೆಗೊಳಗಾದ ತುರ್ತಾಗಿ. ಸುಮಾರು 8 ವರ್ಷಗಳ ಹಿಂದೆ ಜೋಡಿ ಕೃಷ್ಣಾಪುರದ ಉಮೇಶ್ ಎಂಬುವರನ್ನ ಪ್ರೀತಿಸಿ ಮದುವೆಯಾಗಿದ್ದ ರೋಜಾ ಅವರಿಗೆ 7 ವರ್ಷದ ಮಗನಿದ್ದಾನೆ. ಆರಂಭದಲ್ಲಿ ಚೆನ್ನಾಗಿದ್ದ ಸಂಸಾರದಲ್ಲಿ ನಂತರ ಬಿರುಕು ಮೂಡಿದ್ದು ಲಾರಿ ಡ್ರೈವರ್ ಆಗಿರುವ ಉಮೇಶ ಹೊಸ ಲಾರಿ ಖರೀದಿಸಲು ಹಣ ತರುವಂತೆ ಪತ್ನಿಗೆ ದೈಹಿಕ ಮತ್ತು ಮಾನಸಿಕ ಹಿಂಸೆ ನೀಡಲು ಆರಂಭಿಸಿದ. ಈ ಹಿಂದೆ 2 ಲಕ್ಷ ರೂಪಾಯಿ ಹಣ ನೀಡಿದರೂ ಕಿರುಕುಳ ನಿಂತಿರಲಿಲ್ಲ. ಗಂಡ ಹಾಗೂ ಅತ್ತೆ ಮಾವಂದಿರ ಕಿರುಕುಳ ತಾಳಲಾರದೆ ಕಳೆದ 1.5 ವರ್ಷದಿಂದ ತಾಯಿ ಮನೆಯಲ್ಲಿದ್ದುಕೊಂಡು ಜಾಕಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದ ರೋಜಾ ಅವರ ಮೇಲೆ 13ನೇ ತಾರೀಕಿನಂದು ಕೆಲಸ ಮುಗಿಸಿ ಬರುತ್ತಿದ್ದಾಗ ಸಂಜೆ 5:30 ಸುಮಾರಿಗೆ ಉಮೇಶ ದಾಳಿ ಮಾಡಿದ್ದಾನೆ. ಮಾತನಾಡಬೇಕೆಂದು ಸ್ವಲ್ಪ ದೂರ ಕರೆದೊಯ್ದು ತಾನು ಅಡಗಿಸಿಟ್ಟುಕೊಂಡಿದ್ದ ಚಾಕುವಿನಿಂದ ರೋಜಾ ಅವರ ಕುತ್ತಿಗೆ, ಎದೆ, ತಲೆ ಹಾಗೂ ಮೈಕೆಗೆ ಮನಬಂದಂತೆ ಇರಿದು ಕೊಲೆಗೆ ಯತ್ನಿಸಿದ್ದಾನೆ. ತಕ್ಷಣ ಸ್ಥಳದಲ್ಲಿದ್ದ ವನಜಾಕ್ಷಿ ಹಾಗೂ ಜ್ಯೋತಿ ಎಂಬುವರು ಜಗಳ ಬಿಡಿಸಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ರೋಜಾ ಅವರನ್ನ ಹಾಸನದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಈ ಘಟನೆಗೆ ಉಮೇಶ್ನ ತಂದೆ ಕೃಷ್ಣೇಗೌಡ, ತಾಯಿ ಮಂಜಕ್ಕ ಹಾಗೂ ಅಕ್ಕ ವೀಣಾ ಅವರ ಕುಮ್ಮಕ್ಕಿದೆ ಎಂದು ರಾಧಾ ಅವರು ಹಾಸನ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಆರೋಪಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಎಲ್ಲನೂ ತಗೋಗಿ ಒಡವೆ 1 ಗ್ರಾಮ್ಸ್ ಬಿಡ್ದಂಗೆ ಎಲ್ಲನೂ ತಗೋಗಿ ಫೈನಾನ್ಸಿಗೆ ಅಡ ಇಟ್ಟಿದ್ನಲ್ಲ ಅಂತ 2.5 ಲಕ್ಷ ದುಡ್ಡು ಕೊಟ್ಟೆ. ಲಾರಿ ತಗೋತೀನಿ ಅಂಥೇಳಿ ಆ ಹುಡುಗಿ ಸಂಘಕ್ಕೆ ಸೇರಿಸಿ ಸಂಘದಲ್ಲೆಲ್ಲ ದುಡ್ಡು ತಗೊಂಡು ಅಲ್ಲಿ ತಿಂದು ಮೆರೆದು ಊರೊಳಕ್ಕೆ ಹೋಗ್ನಲ್ಲ. ಆಮೇಲೆ ಯಾರ ಹತ್ರ ಎಲ್ಲ ದುಡ್ಡು ಇಸ್ಕೊಂಡು ಸಂಘ ಕಟ್ಟೋದಕ್ಕೆ ಅವರು ಅವ್ನು ಇಟ್ಕೊಂಡಿದ್ದೆ ಅಂಥೇಳಿ ಸಮಸ್ಯೆ ನಡೀತಲೇ ಇದ್ದೋ. ಫೋನಲ್ಲೆಲ್ಲ ಬೇಕಾದಂಗೆ ಮಾತಾಡ್ತಲೇ ಇದ್ದ. ನಾವು ಫೋನ್ ಎತ್ತೋದು ಬೇಡ ಅಂದರೆ ಎಂತೆಂಥದ್ದು ಮೆಸೇಜ್ ಮಾಡ್ಕೊಂಡು ಮೆಸೇಜೆಲ್ಲನೂ ಹಾಕೋನು. ಅದೆಲ್ಲನೂ ಬಿಟ್ಟು ಹಾಕಿ ತೆಗಿ ಡೈವರ್ಸ್ಗೆ ಒಂದ್ಸರಿ ಕಂಪ್ಲೇಂಟ್ ಕೊಟ್ಟೆ. ಕಂಪ್ಲೇಂಟ್ಗೆ ಏನು ಜಿಮ್ ಅಂದ್ಲಲ್ಲ. ಮತ್ತೋಗಿ ಸ್ಟೇಷನಿಗೆ ಇದಕ್ಕೆ ಲಾಯರಿಗೆ ಇದು ಹಾಕಿಸ್ದೆ, ಸೈನ್ ಹಾಕಿಸ್ದೆ. ಆ ಸೈನ್ ಹಾಕ್ಸಿದ್ರೂ ಅವ್ರ ಅಕ್ಕ ಬಂದು ಅರ್ಧ ಹಾಕಿದ್ಲು. ಅವ್ರ ಅಕ್ಕನಿಂದಲೇ ನಮಗೆ ತೊಂದರೆ ಆಯ್ತು. ಅವ್ರ ಅಕ್ಕ ವೀಣಾ ಅಂತ ಅವ್ರ ಅಕ್ಕನಿಂದಲೂ ತೊಂದರೆ ಆಯ್ತು. ಮಗ ಕರ್ಕೋದ್ರು, ಮಗವ ಕಳಿಸ್ಲಲ್ಲ. ಅಂಥವಳು ಇಂಥವಳು ಅವ್ನ ಇಟ್ಕೊಂಡಿದ್ಯಾ ಅಂಥೇಳಿ ಬಾಯಿಗೆ ಬಂದಂಗೆ ಇದು ಮಾಡೋರು. ಆಮೇಲೆ ತೋಟದಲ್ಲಿ ಹಿಡ್ಕೊಂಡು ಹೊಡೆದು ರಾತ್ರಿಯಲ್ಲೇ ಫೋನ್ ಮಾಡಿದ್ಲು. 1 ಗಂಟೆ ರಾತ್ರಿಯಲ್ಲಿ ಕರ್ಕೊಬಂದು 1.5 ವರ್ಷ ಆಯ್ತು. 1.5 ವರ್ಷದಿಂದ ಎಂತು ಅಂತ ತಿರುಗಿ ನೋಡ್ನಲ್ಲ. ಅಲ್ಲಿಂದ ಕರ್ಕೊಬಂದು ಮತ್ತೆ ಕಂಪ್ಲೇಂಟ್ ಕೊಟ್ಟರು. ಮತ್ತೆ ಅದು ಯಾರನ್ನ ಕರ್ಕೊಬಂದು ಅವ್ರ ಅಕ್ಕ ಇದು ಮಾಡಿದ್ಲು. ಅದೆಲ್ಲ ಸಾಕಾಗಿದ್ದು ಅಂಥೇಳಿ ನನ್ನ ಮನೆಗೆ ಬಂದು ಎಂಥದ್ದು ಅದು ಇದು ಗಾಂಜಾ ಪಾಂಜೆ ಎಲ್ಲನೂ ತಂದಿಟ್ಕೊಂಡು ಇದು ಮಾಡ್ದೆ. ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಮುಂಡೆ, ನಿನ್ನ ಅವ್ವನಕ್ಕೆ, ನಿನ್ನ ತಾಯಿನಕ್ಕೆ, ಸುಳ್ಳಿಲ್ಲದ ಮುಂದೆ ಗಂಡಿಲ್ಲದ ಮುಂಡೆ ಅಂತ ಬಾಯಿಗೆ ಬಂದಂಗೆಲ್ಲ ಬೈಯನು ನನಗೆ. ಆಮೇಲೆ ಆಗ ತಗೋಗಿ ಕೆರೆಗೆ ಎಸ್ದು ಬಂದೆ. ರಾತ್ರಿ ಹೊತ್ತು ಕಲ್ಲು ಕಟ್ಟಿ ತಗೋಗಿ ಕೆರೆಗೆ ಎಸ್ದು ಬಂದೆ. ಮುಂದೆ ಕಂಪ್ಲೇಂಟ್ ಕೊಡ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಎದುರ್ಸಾನು. ಅವನೇ ತುಂಬ ಹಿಂಸೆ ಕೊಡೋರು, ಹೊಡೆಯೋದೆಲ್ಲ ಮಾಡೋಣ. ಮತ್ತು ಮನೆಗೆ ಬಂದು ಹಿಂಸೆ ಕೊಡ್ತಾನೆ ಅಂತ ಅಂದ್ಬಿಟ್ಟು ನಾನು ಕೆಲಸಕ್ಕೆ ಹೋಗಿದ್ದೆ. ಕೆಲಸದಲ್ಲೂ ನಿಂದಿರಲಿಲ್ಲ. ಅಲ್ಲಿ ಹುಡುಕಿ ಬಂದು ಹೊಡೆಯೋನು ರೋಡಲ್ಲಿಲ್ಲ. ತುಂಬ ಹಿಂಸೆ ಕೊಡ್ತಿದ್ದ. ತುಂಬ ಅನುಮಾನ ಕೊಡ್ತಿದ್ದ. ಮಾತಾಡ್ತಾನೆ ಹೊಟ್ಟೆಗೆಲ್ಲ ಚುತ್ತ ಚಾಕಲ್ಲಿ. ಸರ್ ತುಂಬ ಅನುಮಾನ ಸರ್. ಅವನು ತುಂಬ ಅನುಮಾನ ಪಡ್ತಾನೆ. ಯಾವಾಗಲೂ ಅನುಮಾನ ಪಡ್ತಾನೆ. ಸ್ವಂತಿಂದ ಕೆಳಕ್ಕೆಲ್ಲ ಭಯನು. ಕೆಲಸಕ್ಕೆ ಹೋದ್ರು ನೆಮ್ಮದಿ ಕೊಡ್ತಾರಲ್ಲ ನನಗೆ. ಸರ್ ಲವ್ ಮ್ಯಾರೇಜ್. ಹ್ಞೂ ಸರ್. ನಮ್ಮ ಅಮ್ಮ ಗಾಡಿ ಬಿಡಿಸ್ಬೇಕ್ರಿ
2.5 ಲಕ್ಷ ದುಡ್ಡು ಕೊಟ್ಟಿತ್ತು, ತಲೆ ಚಿನ್ನ ಕೊಟ್ಟಿತ್ತು. ದುಡ್ಡೆಲ್ಲ ಕೊಟ್ಟರು ಮತ್ತೆ ದುಡ್ಡು ನಾನು ಎಷ್ಟು ಕೊಟ್ಟು ಅವನಿಗೆ ಕನಿಕರನೇ ಇಲ್ಲ ಸರ್. ಅವನಿಗೆ ಹೊಡಿಯೋದೆಲ್ಲ ಬಡಿಯೋದೆಲ್ಲ ಮಾಡೋನು. ದುಡ್ಡು ಕೇಳಕ್ಕೆ ಹೋದ್ರೆ ಮತ್ತೆ ಹೊಡಿಯೋನು, ಅಮ್ಮಗೂ ಬೈಯೋನು. ತುಂಬ ಹಿಂಸೆ ಕೊಡ್ತಿದ್ದೆ ಸರ್. 2-3 ಸತಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಆದ್ರೆ ಫ್ಯಾಮಿಲಿಲಿ ಇನ್ನೇನು ಮಾಡೋಕ್ಕಾಗುತ್ತೆ, ಒಂದು ಕೂಗಿದ್ರು. ಆದರೆ ಎಷ್ಟೇ ಪ್ರಯತ್ನ ಪಟ್ಟವನು ಮತ್ತು ಅದೇ ಹಾಗೆ ಮಾಡೋನು, ಬದಲಾಗಲಿಲ್ಲ ಸರ್. ಸರ್ ಫ್ಯಾಮಿಲಿಲ್ಲ, ಅವ್ರ ಅಕ್ಕನೇ ಸರ್ ಇದು ಮಾಡ್ತಿದ್ದು. ಮುಂದೆ ಚೆನ್ನಾಗಿರಿಂದ ಹೇಳ್ಕೊಡೋರು ಸರ್. ಬರೀ ಜಗಳ ಹೊಡೆಯೋದು ಮಾಡೋಣ ಸರ್. ಹಿಂಸೆ ತಡೆಯೋಕ್ಕೂ ಆಗ್ತಿರಲಿಲ್ಲ ನನಗೆ. ಮಾತಾಡ್ಸೋಕ್ಕಿಂತ ಬಂದ್ಬಿಟ್ಟು ಸರ್ ಹೊಟ್ಟೆ ಕಿಚ್ಚು ಹಾಕಿದ್ದು. ಅಲ್ಲಿ ಜಾಕಿ ಫ್ಯಾಕ್ಟ್ರಿ ಮುಂದೆನೇ ಕೆಲಸ ಬಿಡೋ ಟೈಮಲ್ಲಿ ಮಾತಾಡ್ಸೋಕ್ಕಿಂತ ಬಂದಿದ್ದ. ನಿನ್ನೆಕ್ಕಿಂತ ಮುಂಚೆ ಮತ್ತೆ ಒಂದು ಸತಿ ಬಂದು ಆವಾಗಲೂ ಹಿಂಸೆ ಕೊಟ್ಟು ಹೋದ. ಮತ್ತು ನಿನ್ನೆ ಸಂಜೆ ಬಂದ್ಬಿಟ್ಟು ಮತ್ತೆ ಜಾಗ ಆಗ್ತದೆ ಸರ್. ಹಾಂ ಸರ್ ನ್ಯಾಯ ಬೇಕು ಸರ್. ಹಲವು ವರ್ಷಗಳಿಂದ ಹಕ್ಕುಪತ್ರ ಪಡೆದರೂ ನಿವೇಶನವನ್ನ ತಮ್ಮಂತೆ ಮಾಡಿಕೊಳ್ಳಲಾಗದೆ ತೊಂದರೆ ಪಡುತ್ತಿದ್ದ ಕುಟುಂಬಗಳಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ನಗರದ ಬೀರ್ನಹಳ್ಳಿ ಕೆರೆ ಪ್ರದೇಶ ಹಾಗೂ ಅರ್ಕಲಗೂಡು ತಾಲೂಕಿನ ಅಬ್ಬೂರು ಮಾಚಗೌಡನಹಳ್ಳಿಯಲ್ಲಿ ಹಕ್ಕುಪತ್ರ ಪಡೆದಿರುವವರಿಗೆ ನಿವೇಶನ ಹಂಚಿಕೆ ಮಾಡಲು ಜಿಲ್ಲಾಡಳಿತ ಕ್ರಮ ಕೈಗೊಂಡಿದ್ದು ಶೀಘ್ರ ಸಮಸ್ಯೆ ಬಗೆಹರಿಸುವ ಭರವಸೆಯನ್ನು ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ನೀಡಿದ್ದಾರೆ. ಡಿಸಿ ಕಚೇರಿ ಸಭಾಂಗಣದಲ್ಲಿ ಸಂತ್ರಸ್ತರ ಪರವಾಗಿ ರೈತ ಮುಖಂಡರು ಹಾಗೂ ಅಧಿಕಾರಿಗಳೊಂದಿಗೆ ನಡೆದ ವಿಡಿಯೋ ಸಂವಾದದಲ್ಲಿ ಭರವಸೆ ಸಿಕ್ಕಿದೆ. ರೈತ ಸಂಘದ ಜಿಲ್ಲಾಧ್ಯಕ್ಷ ಬಾಬು ಮಾತನಾಡಿ 2007ರಲ್ಲಿ ನಗರದ ರಾಘವೇಂದ್ರ ಕಾಲೋನಿ ವ್ಯಾಪ್ತಿಯ ಬೀರ್ನಹಳ್ಳಿ ಕೆರೆ ಪ್ರದೇಶದಲ್ಲಿ ವಾಸವಾಗಿದ್ದ ಸುಮಾರು 73 ಕುಟುಂಬಗಳನ್ನು ತೆರವುಗೊಳಿಸಲಾಗಿತ್ತು. ಆಗ ಆಶ್ರಯ ಯೋಜನೆಯಡಿ ಕೃಷ್ಣನಗರ ಪ್ರದೇಶದಲ್ಲಿ ನಿವೇಶನ ನೀಡುವುದಾಗಿ ಭರವಸೆ ನೀಡಲಾಗಿತ್ತು. ಆದರೆ 18 ವರ್ಷ ಕಳೆದರೂ ಹಾಸನ ನಗರ ಅಭಿವೃದ್ಧಿ ಪ್ರಾಧಿಕಾರ ನಿವೇಶನ ಹಂಚದ ಕಾರಣ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ. ಅನೇಕರು ಬಾಡಿಗೆ ಮನೆಗಳಲ್ಲಿ ಜೀವನ ಸಾಗಿಸುತ್ತಿದ್ದು ಕೆಲವರು ತಾತ್ಕಾಲಿಕ ಶೆಡ್ಗಳಲ್ಲಿ ನೆಲೆಸಿದ್ದಾರೆ ಎಂದು ವಿವರಿಸಿದರು. ಸಮಸ್ಯೆ ಪರಿಹರಿಸುವಂತೆ ಹಲವು ವರ್ಷಗಳಿಂದ ನಾನಾ ಸಂಘಟನೆಗಳು, ಸ್ಥಳೀಯರು ಹಾಗೂ ಸಂತ್ರಸ್ತರು ಅನೇಕ ಬಾರಿ ಪ್ರತಿಭಟನೆ ಮಾಡಿದರೂ ಪರಿಹಾರ ಸಿಕ್ಕಿಲ್ಲ. ಇದೀಗ ಕೆಎಸ್ ಲತಾ ಕುಮಾರಿ ಅವರ ಗಮನಕ್ಕೆ ತಂದಾಗ ಅವರು ತಕ್ಷಣ ಸಂಬಂಧಿಸಿದ ಅಧಿಕಾರಿಗಳ ಸಭೆ ಕರೆದು ವಾಸ್ತವ ಸ್ಥಿತಿ ಪರಿಶೀಲನೆ ನಡೆಸಿದ್ದಾರೆ. ಸಭೆಯಲ್ಲಿ ಎಲ್ಲವನ್ನ ಪರಿಶೀಲಿಸಿರುವ ಡಿಸಿ ಅವರು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ತ್ವರಿತವಾಗಿ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ. 15 ದಿನಗಳೊಳಗೆ ಸಮಸ್ಯೆ ಬಗೆಹರಿಸುವ ಭರವಸೆಯನ್ನ ಡಿಸಿ ಅವರಿಂದ ಸಿಕ್ಕಿದೆ ಎಂದು ರೈತ ಮುಖಂಡರು ಮಾಹಿತಿ ನೀಡಿದರು. ಹಾಗೆಯೇ ಅಬ್ಬೂರು ಮಾಚಗೌಡನಹಳ್ಳಿಯಲ್ಲೂ ಇದೇ ರೀತಿಯ ಸಮಸ್ಯೆ ಎದುರಾಗಿದ್ದು ಅಲ್ಲೂ ಕೂಡ ಹಕ್ಕುಪತ್ರ ಪಡೆದ ಹಲವು ಕುಟುಂಬಗಳು ನಿವೇಶನಕ್ಕಾಗಿ ಕಾಯುತ್ತಿವೆ. ಕಟ್ಟಿದ್ದ ಮನೆಗಳನ್ನು ತೆರವುಗೊಳಿಸಲಾಗಿದೆ. ಈ ವಿಚಾರವನ್ನು ಸಭೆಯಲ್ಲಿ ಪ್ರಸ್ತಾಪಿಸಲಾಗಿದ್ದು ಸಮಸ್ಯೆಯನ್ನು ಜಿಲ್ಲಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಅಗತ್ಯ ದಾಖಲೆ ಪರಿಶೀಲಿಸಿ ಶೀಘ್ರ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಲಾಗಿದೆ ಎಂದು ತಿಳಿದು ಬಂದಿದೆ ಎಂದರು. ಇದೇ ವೇಳೆ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ವಿಠಲ, ತಾಲೂಕು ಅಧ್ಯಕ್ಷ ಗಂಗಾಧರ್, ಅಶೋಕ್, ಪುಟ್ಟರಾಜು, ಕಾಳಕ್ಕ, ಪವಿತ್ರ, ಪುಟ್ಟಸ್ವಾಮಿ, ಅಕ್ಮಲ್ ಪಾಷಾ, ಕಾಂತರಾಜು ಇತರರು ಹಾಜರಿದ್ದರು. ಆಮೇಲೆ ಇವತ್ತು ನನ್ನ ಏನು ಸೂಪರ್ ಸ್ಟಾರ್ ರೈತ ಅಂತ ಇದ್ದರು, ಅವತ್ತು ನಾವು ಜಿಲ್ಲಾಧಿಕಾರಿಯವರು ಜನನ ನೋಡಿದ್ರು, ಬನ್ನಿ ಅಂತ ಎಲ್ಲ ಗುರುತಿಸಿ ನಿಮಗೆ ಯಾವುದೇ ಕಾರಣಕ್ಕೂ ಈ 2 ದಿವಸದಲ್ಲಿ ಮೀಟಿಂಗ್ ಕರಿತೀನಿ ಅಂತ ಮೀಟಿಂಗ್ ಕರೆದ್ರು. 10 ಗಂಟೆ ಹೊತ್ತಿಗೆ ನಾನು ಇರ್ತೀನಿ. ಆಮೇಲೆ ಬೆಂಗಳೂರಿಗೆ ಹೋಗಬೇಕು. ಬೆಂಗಳೂರಿಂದ ನಾವು ಅಲ್ಲಿಂದ ಬಂದ ಮೇಲೆ ನಿಮ್ಮದು ಇದು ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತು ಈಡೇ ಕಾಲಲ್ಲೇ ಜಿಲ್ಲಾಧಿಕಾರಿ ಜನಪ್ರಿಯಾಗಿ ಶಿಸ್ತಾಗಿ ಅವ್ರನ್ನ ಯಾವುದೇ ಕಾರಣಕ್ಕೂ ನಮ್ಮನ್ನ ಅವ್ರ ಸೈಟಿಂದು ಏನಿದೆ, ಯಾವಾಗ ಕೊಟ್ಟಿದ್ರಿ ಇವ್ರಿಗೆ ಹಕ್ಕುಪತ್ರ, ಆ ಕೆಲಸ ಆಗಬೇಕು ಅಂತೇಳಿ ಸಂಬಂಧಪಟ್ಟಿರೋಂಥ ತಾಲೂಕು ದಂಡ ಅಧಿಕಾರಿ ಅವ್ರನ್ನ ಕರೆಸಿ ಎಲ್ಲ ಸಂಬಂಧಪಟ್ಟಿರೋ ಅಧಿಕಾರಿಗಳನ್ನು ಈಡೇ ಕಾಲಲ್ಲೇ ಮಾತಾಡಿ ಏನೇನು ಆಗಬೇಕೋ ಅದೆಲ್ಲ ಆಗಬೇಕು ಅಂತ ಹೇಳಿ, ಆಮೇಲೆ ಏನು ಇಷ್ಟಿನಿಂದ ಏನಕ್ಕೆ ಪೆಂಡಿಂಗ್ ಆಯಿತು, 76 ಜನದ ಮನೆಗಳನ್ನ ಇವರು ಸೈಟ್ ಅಲಾಟ್ ಮಾಡೋಕ್ಕಿಂತ ಮುಂಚೆ ಏನಕ್ಕೆ ಹಕ್ಕುಪತ್ರ ಕೊಟ್ಟರು, ಹಕ್ಕುಪತ್ರದನ್ನ ಕೊಟ್ಟ ಮೇಲೆ ಇವ್ರನ್ನ ಮನೆ ಕೊಡಬೇಕು ತಾನೆ, ಅವ್ರು ಬಡವ್ರು ಎಲ್ಲಿಗೆ ಹೋಯ್ತಾರೆ, ಎಲ್ಲಿ ವಾಸ ಇರ್ತಾರೆ, ಎಲ್ಲಿ ನೋಡಿದ್ರು ಪಾಪ ಅವರು ಮನೆ ಅಂತ ಡಿ ಸಿ ಆಫೀಸಿಂದ ಉಳಿದ ಆಫೀಸಿಂದ ನಗರಸಭೆಗೆ ಹೋಯ್ತಾ ಇರ್ತಾರೆ. ಆ ಕಾರಣದಿಂದ ನನಗೆ 15 ದಿವಸದಲ್ಲಿ AC ಅವರ ಅಧ್ಯಕ್ಷತೆಯಲ್ಲಿ ಅವರು ಮನೇನ ಅವ್ರನ್ನ ಫಸ್ಟ್ ಬೀರ್ನಹಳ್ಳಿ ಕೆರೆ ಮನೆಗಳನ್ನು ಬಡವ್ರನ್ನ ಮನೆಯದು ಆಚಾರ್ಯನ ಅವ್ರನ್ನ ಕೊಟ್ಟು ಅವ್ರನ್ನ ತೀರ್ಮಾನ ಮಾಡಬೇಕಂತ DC ಅವರು ಮಾತಾಡಿ DC ಅವರ ಆ ಕ್ರಮವನ್ನು ತಗೊಂಡಿದ್ದಾರೆ. ಹಾಗೆ ಮಾಚ್ಕನಹಳ್ಳಿ ಅಂತ ಏನಿದೆ, ಅಬ್ಬೂರು ಮಾಚ್ಕನಹಳ್ಳಿ ಅವರು ಅಂತ ಅವ್ರನ್ನ ಸರ್ವೆ ನಡೀತೈತೆ. ಆ ಸರ್ವೆ ಜಾಗದಲ್ಲಿ ಅವ್ರನ್ನ ಆದಷ್ಟು ಬೇಗ ಅವ್ರನ್ನ ಆ ಮನೆ ವಾಸ ಇರೋಕ್ಕೆ ಅವ್ರಿಗೆ ಮನೆ ಕೊಡಿಸ್ತೀವಿ. ಆ ಜವಾಬ್ದಾರಿ ನಾವು ಮಾಡ್ತೀವಿ. ಅದರಲ್ಲಿ ಯಾರು ಹಕ್ಕುಪತ್ರ ಕೊಟ್ಟಿದ್ದಾರೋ ಅವ್ರನ್ನ ಎಲ್ಲಿ ವಾಸ ಇದ್ದರೂ ಅವ್ರನ್ನ ವಾಸನ ಕೊಡೋಕ್ಕೆ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು. ಬಂಟೇನಹಳ್ಳಿ ಅಂತ ಬೇಲೂರು ತಾಲೂಕಲ್ಲಿ ಅವರು ವಾಸ ಇದ್ದಾರೆ, ತೀರಾ ಬಡವರು. ಆ ಬಡವರಿಗೆ
ಅಲ್ಲಿ ಕರೆಂಟಿಂದ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಆ ನೀರಿನ ವ್ಯವಸ್ಥೆಯನ್ನು ಕೊಡ್ತೀನಿ ಅಂತ ಹೇಳಿದರು. ಆಮೇಲೆ ಗೊಬ್ಬರದ ಸಮಸ್ಯೆ ಇತ್ತು, ಆಲೂಗೆಡ್ಡೆ ಸಮಸ್ಯೆ ಇತ್ತು. ಎಲ್ಲಾದ್ರೂ ಮೀಟಿಂಗ್ನ ತಗೊಂಡು ನಾನು ಏನೇನು ಮಾಡಬೇಕು ಜನಗಳಿಗೆ ಅನುಕೂಲ ಆದಂಗೆ ಅಂತ ನಾವು ಮಾಡ್ತೀವಿ. ಈ ಸರ್ಕಾರ ಗಮನಕ್ಕೂ ತಗೊಂಡು ಹೋಗೋಂಥದ್ದು ಇವತ್ತು ನಾವು ಮಾತಾಡ್ತೀನಿ ಅಂತೇಳಿ ಜಿಲ್ಲೆ ಸರ್ಕಾರ. ಆಮೇಲೆ ನಮಗೆ ಮೊನ್ನೆ ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಜಬ್ಗೆ ಅನುಮತಿ ನೀಡುವ ಕುರಿತು ವ್ಯಕ್ತವಾದ ರಾಜ್ಯ ಸರ್ಕಾರದ ನಿಲುವನ್ನು ವಿರೋಧಿಸಿ ಜಿಲ್ಲಾಧಿಕಾರಿ ಕಚೇರಿಗೆ ಶ್ರೀರಾಮ ಸೇನೆ ವತಿಯಿಂದ ಮನವಿ ಸಲ್ಲಿಸಿದರು. ಈ ವೇಳೆ ಶ್ರೀರಾಮ ಸೇನೆ ರಾಜ್ಯ ಉಪಾಧ್ಯಕ್ಷ ಜಾನಕಿರೆ ಹೇಮಂತ್ ಮಾತನಾಡಿ, ಇತ್ತೀಚೆಗೆ ರಾಜ್ಯದ ಶಿಕ್ಷಣ ಸಚಿವರು ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಜಬ್ಗೆ ಅನುಮತಿ ನೀಡುವ ಕುರಿತು ವ್ಯಕ್ತಪಡಿಸಿರುವ ನಿಲುವನ್ನು ನಾವು ತೀವ್ರವಾಗಿ ವಿರೋಧಿಸುತ್ತೇವೆ. 2022ರಲ್ಲಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಹಿಜಾಬ್ ಸಮವಸ್ತ್ರದ ಅವಿಭಾಜ್ಯ ಭಾಗವಲ್ಲ ಎಂದು ಸ್ಪಷ್ಟವಾದ ತೀರ್ಪು ನೀಡಿರುವುದು ರಾಜ್ಯದ ಜನತೆಗೆ ತಿಳಿದಿರುವ ವಿಷಯವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಮತ್ತೆ ಹಿಜಬ್ಗೆ ಅನುಮತಿ ನೀಡಲು ಮುಂದಾಗಿರುವುದು ನ್ಯಾಯಾಂಗದ ತೀರ್ಪಿನ ಆತ್ಮಕ್ಕೆ ವಿರುದ್ಧವಾಗಿದೆ ಎಂದು ಶಾಲಾ ಕಾಲೇಜುಗಳ ಸಮವಸ್ತ್ರ ಹಾಗೂ ಶಿಸ್ತು ಕುರಿತು ನಿರ್ಧಾರ ಕೈಗೊಳ್ಳುವ ಅಧಿಕಾರ ಹಾಗೂ ಸಂಬಂಧಿತ ಸಂಸ್ಥೆಗಳ ಸಮಿತಿಗಳಿಗೆ ಇರುವ ಸಂದರ್ಭದಲ್ಲಿ ಸರ್ಕಾರದ ಈ ನಿಲುವು ಸಮಿತಿಗಳ ಹಕ್ಕನ್ನು ಕಸಿದುಕೊಳ್ಳುವಂತಾಗಿದೆ ಹಾಗೂ ಕೇವಲ ಮುಸ್ಲಿಂ ತುಷ್ಟೀಕರಣದ ರಾಜಕೀಯ ಉದ್ದೇಶದಿಂದಲೇ ಹಿಜಬ್ಗೆ ಅನುಮತಿ ನೀಡುವ ಪ್ರಯತ್ನ ನಡೆಯುತ್ತಿದೆ ಎಂಬ ಅನುಮಾನ ಸಾರ್ವಜನಿಕರಲ್ಲಿ ಮೂಡಿದೆ ಎಂದು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ಇದೀಗ ಕೆಲವು ವಲಯಗಳು ಶಿವಧಾರ, ಜನಿವಾರ, ರುದ್ರಾಕ್ಷಿ ಮುಂತಾದವುಗಳನ್ನು ಹಿಜಬ್ ವಿಚಾರಕ್ಕೆ ಅನವಶ್ಯಕವಾಗಿ ಜೋಡಿಸಿ ಹಿಂದೂ ಸಮಾಜದ ದಿಕ್ಕು ತಪ್ಪಿಸುವ ಕಾರ್ಯ ಮಾಡುತ್ತಿವೆ. ಶಿವಧಾರ, ಜನಿವಾರ, ರುದ್ರಾಕ್ಷಿ ಇತ್ಯಾದಿಗಳು ಬಟ್ಟೆಯ ಒಳಭಾಗದಲ್ಲಿ ಧರಿಸಲಾಗುವ ವೈಯಕ್ತಿಕ ಆಚರಣೆಗಳಾಗಿದ್ದು ಅವುಗಳಿಗೆ ಸಮವಸ್ತ್ರದ ಹೊರಾಂಗಣ ನಿಯಮಗಳಿಗೆ ಯಾವುದೇ ಸಂಬಂಧ ಇರುವುದಿಲ್ಲ. ಆದ್ದರಿಂದ ಶಿಕ್ಷಣ ಸಂಸ್ಥೆಗಳಲ್ಲಿ ಸಮವಸ್ತ್ರ ನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದು ಹಿಜಬ್ಗೆ ಅನುಮತಿ ನೀಡುವ ಯಾವುದೇ ಕ್ರಮ ಕೈಗೊಳ್ಳಬಾರದು ಎಂದು ಒತ್ತಾಯಿಸಿದರು. ರಾಜ್ಯದ ಶಾಂತಿ, ಶಿಕ್ಷಣ ವ್ಯವಸ್ಥೆಯ ಶಿಸ್ತು ಹಾಗೂ ವಿದ್ಯಾರ್ಥಿಗಳ ಏಕತೆಯ ಹಿತದೃಷ್ಟಿಯಿಂದ ತಕ್ಷಣ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಕೋರುತ್ತೇವೆ ಎಂದು ಮನವಿ ಮಾಡಿದರು. ಇವತ್ತೇನು ಭಾರತ ದೇಶದ ಸಂವಿಧಾನದ ಪಿತಾಮಹರಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರು ನಮಗೆ ಸಂವಿಧಾನವನ್ನು ನೀಡಿದ್ದಾರೆ. ಈ ಸಂವಿಧಾನವನ್ನು ಭಾರತ ದೇಶದ ಕಾಂಗ್ರೆಸ್ ಏನು ಇವತ್ತು ನ್ಯಾಷನಲ್ ಪಾರ್ಟಿ ಇದೆ, ಇವತ್ತೇನು ರಾಜ್ಯ ಸರ್ಕಾರದಲ್ಲಿ ಏನು ಅಧಿಕಾರ ನಡೆಸ್ತಾ ಇದೆ, ಆ ಕಾಂಗ್ರೆಸ್ ಸರ್ಕಾರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ವಿರೋಧಿಸಿದೆ, ಅಂಬೇಡ್ಕರ್ ಸಂವಿಧಾನವನ್ನು ಧಿಕ್ಕರಿಸಿದೆ. ಇವತ್ತೇನು ಹಿಜಾಬ್ ವಿಷಯವಾಗಿ ನಿನ್ನೆ ಸಚಿವ ಮಧು ಬಂಗಾರಪ್ಪನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಹಿಜಾಬನ್ನು ಧರಿಸಬಹುದು, ಹಿಜಾಬು ಒಂದು ಧರ್ಮದ ಸಂಕೇತ ಅಂತ ಹೇಳಿದ್ದಾರೆ. ಹಾಗಾದರೆ ಮಧು ಬಂಗಾರಪ್ಪನವರು ನಾನು ಕೇಳ್ತಾ ಇದ್ದೀನಿ, ನಮಗೂ ಕೂಡ ಏನು ಶಲ್ಯ ಇದೆ, ಶಾಲೆ ಇದೆ, ಇದು ಕೂಡ ನಮಗೆ ಹಿಂದೂ. ನಾಳೆ ನಾವು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ನಮ್ಮ ಮಕ್ಕಳಿಗೆ, ನಮ್ಮ ಯುವ ಪೀಳಿಗೆ ವಿದ್ಯಾರ್ಥಿಗಳಿಗೆ ನಾವು ಕೂಡ ಶಾಲಾ ಕಾಲೇಜುಗಳಲ್ಲಿ ಈ ಒಂದು ಶಲ್ಯವನ್ನು ಹಾಕುವಂಥ ಒಂದು ಸಂದರ್ಭ ಈಗ ಇದೇ ಕಾಂಗ್ರೆಸ್ ಸರ್ಕಾರದವರು ನಿರ್ಮಾಣ ಕೊಟ್ಟಿದ್ದಾರೆ. ಹಾಗಾದರೆ ಈ ಒಂದು ವಿಷಯವಾಗಿ ಈ ಹಿಂದೆ ಏನು ಮಂಗಳೂರಿನ ಪ್ರತಿಷ್ಠಿತ ವಿದ್ಯಾರ್ಥಿನಿಯರು, ಈ ಕಾಲೇಜು ವಿದ್ಯಾರ್ಥಿನಿಯರು ಹೈಕೋರ್ಟಿಗೆ ಹೋಗಿದ್ರು. ಆ ಹೈಕೋರ್ಟಲ್ಲಿ ಕೂಡ ಈ ವಿಷಯವಾಗಿ ನಮಗೆ ಏನು ಈ ವಿಷಯವಾಗಿ ಅಲ್ಲೂ ಕೂಡ ಈ ಸೋಲನ್ನು ಅನುಭವಿಸಿದ್ರು. ಹಾಗಾಗಿ ಈ ವಿಷಯವಾಗಿ ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟಲ್ಲಿ ಕೂಡ ಈ ವಿಷಯವಾಗಿ ನಮ್ಮ ಹಿಂದೂಗಳಿಗೆ ಈ ವಿಷಯವಾಗಿ ನಮಗೆ ನ್ಯಾಯ ದೊರಕಿದೆ. ಹಾಗಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಏನಿದೆಯಲ್ಲ, ಇವತ್ತು ಅದನ್ನೆಲ್ಲರೂ ಧಿಕ್ಕರಿಸಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಧಿಕ್ಕರಿಸಿ ಇವತ್ತು ಈ ಕಾಂಗ್ರೆಸ್ ರಾಜ್ಯ ಸರ್ಕಾರದವರು ಇವರು ಮುಸ್ಲಿಂ ತುಷ್ಟೀಕರಣಕ್ಕೋಸ್ಕರ ಇವತ್ತು ವಿದ್ಯಾರ್ಥಿಗಳ ಜೀವನವನ್ನು ಬಲಿ ಕೊಡ್ತಾ ಇದ್ದಾರೆ ಸಂದರ್ಭ ಹೇಳ್ತಾ ಇದ್ದೀನಿ. ಇವತ್ತೇನು ರಾಜ್ಯ ಸರ್ಕಾರ ಶಿಕ್ಷಣಾಧಿಕಾರಿಗಳು ವರದಿ ತಂದಿದ್ದಾರೆ, ಒಂದು ಹಿಜಾಬ್ನ ವಿಷಯದಲ್ಲಿ ರಾಜ್ಯಾದ್ಯಂತ ಒಂದು ಹಿಜಾಬ್ ಹಾಕಬೇಕು ಅಂತ ಏನು ಜಾರಿಗೊಳಿಸಿದ್ದಾರೆ ಅದನ್ನು ಹಿಂಪಡಿಬೇಕು ಅಂತ ಹೇಳಿ ನಾವು ಒಂದು DC ಅವರಿಗೆ ಮನವಿ ಮಾಡ್ತಾಯಿದ್ದೀವಿ. ಈ ಮನವಿ ಮುಖಾಂತರವಾಗಿ ಮಧು ಬಂಗಾರಪ್ಪ ಅವರಿಗೆ ಕೇಳೋದಿಷ್ಟೇ, ಜನಗಳಲ್ಲಿ ಹತ್ತಿಕ್ಕುವಂಥದ್ದೇನು ಬೇಡ, ಜನಸಾಮಾನ್ಯರು ಚೆನ್ನಾಗಿದ್ದಾರೆ, ಅವರಿಗೆ ಮಧ್ಯೆ ಏನು ಇದು ಮಾಡೋದು ಬೇಡ. ಏನಿವತ್ತು ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ಮತ್ತು ಈ ಕರ್ನಾಟಕ ಸರ್ಕಾರದ ವತಿಯಿಂದ ಹಿಜಾಬನ್ನು ಅನುಮತಿ ಕೊಟ್ಟಿದ್ದಾರೆ ಶಾಲಾ ಕಾಲೇಜುಗಳಲ್ಲಿ. ಇದು ಅಕ್ಷಮ್ಯ ಅಪರಾಧ. ಏನಕ್ಕೆ ಅಂದರೆ ಇದಕ್ಕಿಂತ ಮುಂಚೆ ಇದೇ ಥರ ಒಂದು ಸಲ ಘಟನೆ ನಡೆದು ಎಲ್ಲ ಶಾಲಾ ವಿದ್ಯಾರ್ಥಿಗಳು ಕೇಸಿ ಹಾಕಿ ಕೇಸಿ ಪಂಚೆ ಹಾಕ್ಕೊಂಡು ಇಡೀ ಶಾಲಾ ಕಾಲೇಜುಗಳಲ್ಲಿ ಒಂದು ಗೊಂದಲಮಯ ವಾತಾವರಣ ಸೃಷ್ಟಿಯಾಗಿತ್ತು. ಶಾಲೆಗೆ ಮಕ್ಕಳು ಹೋಗೋದು ಓದೋದಕ್ಕೆ ವಿದ್ಯಾರ್ಜನೆ ಮಾಡೋಕ್ಕೋಸ್ಕರ ಇವರು ತಮ್ಮ ಸ್ವಾರ್ಥಕ್ಕೆ ವಿದ್ಯಾರ್ಥಿಗಳ ನಡುವೆ ಈ ಕಂದಕನ ಬಿತ್ತಿ ವಿದ್ಯಾರ್ಥಿಗಳ ಜೀವನದ ಜೊತೆ ಆಟ ಆಡಬಾರ್ದು. ಯಾಕೆಂತಂದರೆ ನೋಡಿ, ಈಗ ಅದರ ಅವಶ್ಯಕತೆ ಏನೂ ಇರಲಿಲ್ಲ. ಸ್ಕೂಲ್ಗಳಿಲ್ಲ, ಬಿಲ್ಡಿಂಗ್ಗಳಿಲ್ಲ, ಬೆಂಚಿಲ್ಲ, ಅದ್ರ ಕಡೆ ಗಮನ ಕೊಡೋದು ಬಿಟ್ಬಿಟ್ಟು ನೀವು ಇವಾಗ ಇದ್ದಕ್ಕಿದ್ದಂಗೆ ಹಿಜಾಬ್ ಹಾಕ್ಸಿ ಅಂತ ಯಾಕೆ ಕೊಟ್ಟಿದ್ದೀರಾ? ಅದರಿಂದ ದಯವಿಟ್ಟು ಇದನ್ನು ವಾಪಸ್ ತಗೊಳ್ಳಿ. ಇಲ್ಲ ಅಂತಂದರೆ ಎಲ್ಲ ಶಾಲಾ ಕಾಲೇಜುಗಳಿಗೂ ನಮ್ಮ ಹುಡುಗರುಗಳು ವಾಹನ ಚಲಾಯಿಸುತ್ತಿದ್ದ ವೇಳೆ ಮೊಬೈಲ್ ಫೋನ್ ರಿಂಗ್ ಆಗಿದ್ದನ್ನು ಗಮನಿಸಲು ಹೋಗಿ ಕಾರೊಂದು ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಕಂಬ ಮುರಿದು ವಾಹನ ಜಖಂಗೊಂಡ ಘಟನೆ ಬೇಲೂರು ತಾಲೂಕಿನ ಲಿಂಗಾಪುರ ಗ್ರಾಮದ ಬಳಿ ನಡೆದಿದೆ.
ಬೇಲೂರು ಸಕಲೇಶಪುರ ಮುಖ್ಯ ರಸ್ತೆಯ ಲಿಂಗಾಪುರ ಸಮೀಪ ಈ ಘಟನೆ ನಡೆದಿದ್ದು, ಬೇಲೂರಿನತ್ತ ಸಾಗುತ್ತಿದ್ದ ಮಾರುತಿ ಸುಜುಕಿ ಸ್ವಿಫ್ಟ್ ಕಾರು ಚಾಲಕನ ಅಜಾಗರೂಕತೆಯಿಂದ ರಸ್ತೆ ಬದಿಯಲ್ಲಿದ್ದ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ಪರಿಣಾಮ ಕಾರಿನ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದ್ದು, ವಿದ್ಯುತ್ ಕಂಬ ಕೂಡ ಮುರಿದು ಬಿದ್ದಿದೆ. ಅದೃಷ್ಟವಶಾತ್ ವಾಹನ ಚಾಲಕ ಯಾವುದೇ ಪ್ರಾಣಾಪಾಯದಿಂದ ಪಾರಾಗಿದ್ದು, ಸಣ್ಣ ಪುಟ್ಟ ಗಾಯಗಳೊಂದಿಗೆ ಬದುಕುಳಿದಿದ್ದಾನೆ ಎಂದು ತಿಳಿದು ಬಂದಿದೆ. ಘಟನೆ ನಡೆದ ಸ್ಥಳದ ಪಕ್ಕದಲ್ಲೇ ಕೆರೆ ಇದ್ದು, ರಸ್ತೆ ಬದಿಯಲ್ಲಿ ವಿದ್ಯುತ್ ಕಂಬ ಇರದೆ ಹೋಗಿದ್ರೆ ಕಾರು ನೇರವಾಗಿ ಕೆರೆಗೆ ಬಿದ್ದು ಭಾರೀ ಅನಾಹುತ ಸಂಭವಿಸುವ ಸಾಧ್ಯತೆ ಇತ್ತು ಎಂದು ಸ್ಥಳೀಯರು ಅಭಿಪ್ರಾಯಪಟ್ಟಿದ್ದಾರೆ. ಈ ಘಟನೆ ಮತ್ತೆ ವಾಹನ ಚಾಲನೆಯ ವೇಳೆ ಮೊಬೈಲ್ ಬಳಕೆಯ ಅಪಾಯವನ್ನು ಎಚ್ಚರಿಸುವಂತಾಗಿದ್ದು, ಚಾಲಕರು ಎಚ್ಚರಿಕೆಯಿಂದ ವಾಹನ ಚಲಾಯಿಸಬೇಕು ಎಂದು ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಬೇಲೂರು ಪುರಸಭೆಯ 3ನೇ ವಾರ್ಡ್ನಲ್ಲಿ ಹಲವು ವರ್ಷಗಳಿಂದ ಸಾರ್ವಜನಿಕರನ್ನ ಕಾಡುತ್ತಿದ್ದ ಒಳಚರಂಡಿ ಹಾಗೂ ಚರಂಡಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಪುರಸಭೆ ಆಡಳಿತ ಕ್ರಮ ಕೈಗೊಂಡಿದೆ. ಕಾಮಗಾರಿಗೆ ಸಂಬಂಧಿಸಿದ ಹೊಸ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಶೀಘ್ರದಲ್ಲೇ ಕಾಮಗಾರಿ ಆರಂಭವಾಗಲಿದೆ ಎಂದು ಪುರಸಭೆ ಅಧ್ಯಕ್ಷ ಅಕ್ರಮ್ ಶರೀಫ್ ತಿಳಿಸಿದ್ದಾರೆ. ಸ್ಥಳ ಪರಿಶೀಲನೆ ನಡೆಸಿದ ಬಳಿಕ ಮಾತನಾಡಿದ ಅವರು, 3ನೇ ವಾರ್ಡ್ನಲ್ಲಿ ದೀರ್ಘಕಾಲದಿಂದ ಒಳಚರಂಡಿ ಸಮಸ್ಯೆ ಮುಂದುವರೆದಿತ್ತು. ಸಾರ್ವಜನಿಕರ ಅನುಕೂಲಕ್ಕಾಗಿ ಈ ಹಿಂದೆ ಟೆಂಡರ್ ಪ್ರಕ್ರಿಯೆ ನಡೆದಿದ್ರೂ ಅದು ವಾಪಸ್ಸಾಗಿತ್ತು. ಬಳಿಕ ಇಂಜಿನಿಯರ್ ಮೋಹನ್, ಮುಖ್ಯಾಧಿಕಾರಿ ಬಸವರಾಜ್ ಶಿಗ್ಗಾವಿ ಅವರ ಗಮನಕ್ಕೆ ವಿಷಯ ತರಲಾಗಿದ್ದು, ತಕ್ಷಣ ಸ್ಪಂದಿಸಿ ಹೊಸ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳಿಸಲಾಗಿದೆ ಎಂದು ಹೇಳಿದರು. ಈ ಪ್ರದೇಶವು ಹೋಲಿ ಕ್ರಾಸ್ ಆಸ್ಪತ್ರೆಗೆ ಸೇರಿದ ಜಾಗವಾಗಿರುವುದರಿಂದ ಒಳಚರಂಡಿ ಮತ್ತು ಚರಂಡಿ ನಿರ್ಮಾಣಕ್ಕೆ ಅನುಮತಿ ಅಗತ್ಯವಿತ್ತು. ಈ ಸಂಬಂಧ ಜೇಮ್ಸ್ ಡಿಸೋಜಾ ಅವರ ಮೂಲಕ ಫಾದರ್ ರಾಯಪ್ಪ ಅವರೊಂದಿಗೆ ಚರ್ಚೆ ನಡೆಸಲಾಗಿದ್ದು, ಸಾರ್ವಜನಿಕ ಹಿತದೃಷ್ಟಿಯಿಂದ ಅವರು ಸಹಕಾರ ನೀಡಲು ಸಮ್ಮತಿಸಿದ್ದಾರೆ ಎಂದು ತಿಳಿಸಿದರು. ಜೆಡಿಎಸ್ ಮುಖಂಡ ಚಂದ್ರಶೆಟ್ಟಿ ಮಾತನಾಡಿ, ವಾರ್ಡ್ನ ಸಮಸ್ಯೆ ಕುರಿತು ಹಲವು ಬಾರಿ ಮನವಿ ಮಾಡಲಾಗಿತ್ತು. ಮೊದಲ ಟೆಂಡರ್ ವಾಪಸ್ಸಾದ ಬಳಿಕ ಮತ್ತೊಮ್ಮೆ ಅಧ್ಯಕ್ಷರು, ಸಿಒ ಹಾಗೂ ಇಂಜಿನಿಯರ್ ಗಮನಕ್ಕೆ ತರಲಾಗಿತ್ತು. ಇದೀಗ ಹೊಸ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿರುವುದು ಸಂತಸದ ಸಂಗತಿ. ಹೋಲಿ ಕ್ರಾಸ್ ಆಸ್ಪತ್ರೆಯ ಜಾಗದ ವಿಚಾರದಲ್ಲಿ ಜೇಮ್ಸ್ ಡಿಸೋಜಾ ಅವರ ಮಾರ್ಗದರ್ಶನ ಮಹತ್ವದ ಪಾತ್ರ ವಹಿಸಿದ್ದು, ನೂತನ ಅಧ್ಯಕ್ಷರಾದ ಅಕ್ರಮ್ ಶರೀಫ್ ಸಮಸ್ಯೆಗೆ ತಕ್ಷಣ ಸ್ಪಂದಿಸಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಬಸವರಾಜ್ ಶಿಗ್ಗಾವಿ, ಇಂಜಿನಿಯರ್ ಮೋಹನ್, ಜೇಮ್ಸ್ ಡಿಸೋಜಾ, ಫಾದರ್ ರಾಯಪ್ಪ, ಆರೋಗ್ಯಾಧಿಕಾರಿ ಲೋಹಿತ್, ತನ್ವೀರ್ ಹಾಗೂ ವಾರ್ಡ್ ನಿವಾಸಿಗಳು ಉಪಸ್ಥಿತರಿದ್ದರು. ನಾನು ಒಂದು 10 ವರ್ಷದಿಂದ ಇದ್ರ ಬಗ್ಗೆ ಸುಮಾರು ನೋಡಿ ಅಲ್ಲಿ ತುಂಬ ವಾಸನೆ ಬಂತು, ಏನೇನೋ ತುಂಬ ಸಮಸ್ಯೆ ಅದು ಈಜುಡಿದು. ಇವತ್ತು ನಮ್ಮ ಜೇಮ್ಸ್ ಅಣ್ಣವ್ರು ಬಂದು ಇವತ್ತು ಇದರ ಬಗೆಹರಿಸ್ತಿದ್ದಾರೆ. ಭಾಳ ಸಂತೋಷವಾದ ವಿಚಾರ. ಆಮೇಲೆ ನಾವು ಇದುವೇ 2 ಸತಿ 3 ಸತಿ ಟೆಂಡರ್ ಆದರೂ ಸಹ ಇದು ಬಗೆಹರಲಿಲ್ಲ. ಇವತ್ತು ಜೇಮ್ಸ್ ಅಣ್ಣವ್ರು ಬಂದಿರೋದ್ರಿಂದ ಇದು ಬಗೆಹರಿಸಿ ಇದು ಕೆಲಸ ಮಾಡಿ ಅಂತ ಈಸಪ್ಪ ಅವರ ಆದೇಶದ ಮೇಲೆ ಈಸಪ್ಪ ಅವರ ಆದೇಶ ಮೇಲೆ ಬಂದಿಯಾರವರು. ಆದರೆ ಜೇಮ್ಸ್ ಅಣ್ಣವ್ರು ಇವತ್ತು ಬಂದು ನಮ್ಮ ಊರು ಮನೆಯವರು, ಈಗ ಚಿಕ್ಕಮಗಳೂರು ವಾಸ ಇರೋದವರು, ಇವ್ರು ಬಂದಿರೋದಕ್ಕೆ ಇದು ಸಮಸ್ಯೆ ಬಗೆಹರ್ತಿದೆ. ನಮ್ಮ ಸಿ ಅವರು ಬಂದಿದ್ದಾರೆ. ಇದು ನಾನು ಹೇಳೋದೇನು ಅಂದರೆ, ಈಗ ಇದು ಫೈನಲ್ಲು. ಈಗ ಟೆಂಡರ್ ಆಗಿದೆ, ವರ್ಕ್ ಆರ್ಡರ್ ಆಗಿದೆ, ಎಲ್ಲ ಆಗಿದೆ. ಈ ವಾರದಲ್ಲಿ ಕೆಲಸ ಮುಗಿದ್ಬಿಡ್ಬೇಕು ಅಂತ ನಾನು ಹೇಳ್ತೀನಿ. ನಮ್ಮ ಇಂಜಿನಿಯರ್ ಸಾಹೇಬ್ರಿಗೆ ಏನು ಹೇಳ್ತೀನಿ, ಈ ವಾರದಲ್ಲಿ ಈ ಸಮಸ್ಯೆ ಬಗೆಹರಿಸಿ ಮತ್ತೊಂದು ನನಗೆ ಇಲ್ಲಿ ಕರ್ಕೊಬಂದು ವಿಸಿಟ್ ಮಾಡಿಸ್ಬೇಕು. ಜೇಮ್ಸ್ ಸಾಹೇಬ್ರಿಗೂ ಅವತ್ತು ಕರೆದು ಇದು ಕ್ಲಿಯರ್ ಆಗಿದೆ ಅಂತೇಳಿ ಜನಕ್ಕೆಲ್ಲ ಹೇಳಿ ನಾವು ಇಲ್ಲಿ ಒಂದು ಇದು ಮಾಡೋ ಹೋಗ್ಬೇಕು. ನಾನು ಒಂದು 10 ವರ್ಷದಿಂದ ಇದ್ರ ಬಗ್ಗೆ ಸುಮಾರು ನೋಡಿ ಅಲ್ಲಿ ತುಂಬ ವಾಸನೆ ಬಂತು, ಏನೇನೋ ತುಂಬ ಸಮಸ್ಯೆ ಅದು ಈಜುಡಿದು. ಇವತ್ತು ನಮ್ಮ ಜೇಮ್ಸ್ ಅಣ್ಣವ್ರು ಬಂದು ಇವತ್ತು ಇದರ ಬಗೆಹರಿಸ್ತಿದ್ದಾರೆ. ಭಾಳ ಸಂತೋಷವಾದ ವಿಚಾರ. ಆಮೇಲೆ ನಾವು ಇದುವೇ 2 ಸತಿ 3 ಸತಿ ಟೆಂಡರ್ ಆದರೂ ಸಹ ಇದು ಬಗೆಹರಲಿಲ್ಲ. ಇವತ್ತು ಜೇಮ್ಸ್ ಅಣ್ಣವ್ರು ಬಂದಿರೋದ್ರಿಂದ ಇದು ಬಗೆಹರಿಸಿ ಇದು ಕೆಲಸ ಮಾಡಿ ಅಂತ ಈಸಪ್ಪ ಅವರ ಆದೇಶದ ಮೇಲೆ ಈಸಪ್ಪ ಅವರ ಆದೇಶ ಮೇಲೆ ಬಂದಿಯಾರವರು. ಆದರೆ ಜೇಮ್ಸ್ ಅಣ್ಣವ್ರು ಇವತ್ತು ಬಂದು ನಮ್ಮ ಊರು ಮನೆಯವರು, ಈಗ ಚಿಕ್ಕಮಗಳೂರು ವಾಸ ಇರೋದವರು, ಇವ್ರು ಬಂದಿರೋದಕ್ಕೆ ಇದು ಸಮಸ್ಯೆ ಬಗೆಹರ್ತಿದೆ. ನಮ್ಮ ಸಿ ಅವರು ಬಂದಿದ್ದಾರೆ. ಇದು ನಾನು ಹೇಳೋದೇನು ಅಂದರೆ, ಈಗ ಇದು ಫೈನಲ್ಲು. ಈಗ ಟೆಂಡರ್ ಆಗಿದೆ, ವರ್ಕ್ ಆರ್ಡರ್ ಆಗಿದೆ, ಎಲ್ಲ ಆಗಿದೆ. ಈ ವಾರದಲ್ಲಿ ಕೆಲಸ ಮುಗಿದ್ಬಿಡ್ಬೇಕು ಅಂತ ನಾನು ಹೇಳ್ತೀನಿ. ನಮ್ಮ ಇಂಜಿನಿಯರ್ ಸಾಹೇಬ್ರಿಗೆ ಏನು ಹೇಳ್ತೀನಿ, ಈ ವಾರದಲ್ಲಿ ಈ ಸಮಸ್ಯೆ ಬಗೆಹರಿಸಿ ಮತ್ತೊಂದು ನನಗೆ ಇಲ್ಲಿ ಕರ್ಕೊಬಂದು ವಿಸಿಟ್ ಮಾಡಿಸ್ಬೇಕು. ಜೇಮ್ಸ್ ಸಾಹೇಬ್ರಿಗೂ ಅವತ್ತು ಕರೆದು ಇದು ಕ್ಲಿಯರ್ ಆಗಿದೆ ಅಂತೇಳಿ ಜನಕ್ಕೆಲ್ಲ ಹೇಳಿ ನಾವು ಇಲ್ಲಿ ಒಂದು ಇದು ಮಾಡೋ ಹೋಗ್ಬೇಕು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ವರದಕ್ಷಿಣೆಗಾಗಿ ಪೀಡಿಸಿ ಪತ್ನಿಯ ಮೇಲೆ ಮಾರಣಾಂತಿಕ ಹಲ್ಲೆ, ಪತಿಯ ಕ್ರೌರ್ಯಕ್ಕೆ ಕುಮ್ಮಕ್ಕು ನೀಡಿದ ಅತ್ತೆ, ಮಾವ ಹಾಗೂ ಅತ್ತಿಗೆಯ ವಿರುದ್ಧ ದೂರು. ಹಕ್ಕುಪತ್ರ ಪಡೆದರೂ ಸಿಗದ ನಿವೇಶನ, ಶೀಘ್ರ ಸಮಸ್ಯೆ ಬಗೆಹರಿಸುವುದಾಗಿ ಡಿಸಿ ಭರವಸೆ, ಬೀರ್ನಹಳ್ಳಿ ನಿವಾಸಿಗಳಲ್ಲಿ ಸಂತಸ. ಹಿಜಾಬ್ಗೆ ಅನುಮತಿ ನೀಡುವ ಸರ್ಕಾರದ ನಿಲುವು ಖಂಡನೀಯ, ಹಾಸನ ಜಿಲ್ಲಾಧಿಕಾರಿ ಕಚೇರಿಗೆ ಶ್ರೀರಾಮ ಸೇನೆ ಮನವಿ, ರಾಜ್ಯ ಉಪಾಧ್ಯಕ್ಷ ಜನಕೆರೆ ಹೇಮಂತ್ ಆಕ್ರೋಶ. ಮೊಬೈಲ್ ನೋಡಲು ಹೋಗಿ ಅಪಘಾತ, ವಿದ್ಯುತ್ ಕಂಬಕ್ಕೆ ಡಿಕ್ಕಿಯಾದ ಕಾರು, ಬೇಲೂರು ತಾಲೂಕಿನ ಲಿಂಗಾಪುರ ಗ್ರಾಮದ ಬಳಿ ಘಟನೆ. ಶೀಘ್ರವೇ ಒಳಚರಂಡಿ ಕಾಮಗಾರಿಗೆ ಆರಂಭ, ಹೊಸ ಟೆಂಡರ್ ಪ್ರಕ್ರಿಯೆ ಪೂರ್ಣ, ಸ್ಥಳ ಪರಿಶೀಲಿಸಿದ ಪುರಸಭೆ ಅಧ್ಯಕ್ಷ ಅಕ್ರಮ್ ಶರೀಫ್. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.